ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಅವರ ಭೇಟಿಗೆ ರಚಿತಾರಾಮ್ ಅವರು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ದರ್ಶನ್ ಭೇಟಿಗೆ ಮುಂದಾಗಿದ್ದಾರೆ ನಟಿ ರಚಿತಾರಾಮ್. 11 ಗಂಟೆಗೆ ಪರಪ್ಪನ ಅಗ್ರಹಾರಕ್ಕೆ ಅವರು ಭೇಟಿ ನೀಡತಕ್ಕಂಥ ಸಾಧ್ಯತೆ ಇದೆ. ರಚಿತಾರಾಮ್ ಜೊತೆ ಇಂಡಬಾಳು ಸಚ್ಚಿದಾನಂದ ಕೂಡ ಭೇಟಿ ನೀಡತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಇಂಡಬಾಳು ಸಚ್ಚಿದಾನಂದ ದರ್ಶನ್ ಅವರ ಅತ್ಯಾಪ್ತ, ಅವರ ಜೊತೆಯಲ್ಲಿ ನಟಿ ರಚಿತಾರಾಮ್ ಕೂಡ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ. ಅಂದರೆ ದರ್ಶನ್ ಜೈಲಿಗೆ ಸೇರಿ ಸುಮಾರು 55 ದಿನಗಳ ನಂತರ ರಚಿತಾರಾಮ್ ಇವತ್ತು ಭೇಟಿಗೆ ಹೋಗ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ರಚಿತಾರಾಮ್ ಅವರ ಡೆಬ್ಯೂ ಮೂವಿನೇ ದರ್ಶನ್ ಜೊತೆ, ಬುಲ್ಬುಲ್. ಆಗಿಂದಲೂ ಕೂಡ ದರ್ಶನ್ ಜೊತೆ ಸಿನಿಮಾಗಳನ್ನ ಮಾಡ್ಕೊಂಡು ಬಂದವರು, ಉತ್ತಮ ಒಡನಾಟವನ್ನು ಇಟ್ಕೊಂಡಂಥವರು. ಇವತ್ತು ಅವರು ಭೇಟಿಗೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ಈಗ ಸಾಮಾನ್ಯವಾಗಿ ಯಾರೇ ಭೇಟಿಗೆ ಬರಬೇಕು ಅಂತಂದರೂ ಒಂದು ಅಲ್ಲಿ ಎಂಟ್ರಿ ಹಾಕಿಸ್ಬೇಕಾಗುತ್ತೆ. ಸೊ ಈಗ ರಚಿತಾರಾಮ್ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ, ಅಲ್ಲಿ ಎಂಟ್ರಿ ಎಲ್ಲ ಆಗಿದೆಯಾ, ಹೇಗೆ ಅಂತ? ಅರವಿಂದ್, ಇದೇ ಮೊದಲ ಬಾರಿಗೆ ರಚಿತಾರಾಮ್ ದರ್ಶನ್ ಭೇಟಿ ಮಾಡೋದಕ್ಕೆ ಜೈಲಿಗೆ ಬರ್ತಾ ಇರೋಂಥದ್ದು. ಅಂದ್ರೆ ಪರಪ್ಪನಗರ ಜೈಲಿಗೆ ಹೋದ ನಂತರ ಒಂದು ಆಪ್ತ ಬಳಗ ಇರ್ಬೋದು ಅಥವಾ ಅವರ ಸಹ ನಟರು ಸಹ ಬಂದು ದರ್ಶನನ್ನ ಭೇಟಿ ಮಾಡ್ತಾರೆ. ಅದರಲ್ಲೂ ಸಹ ಏನು ಪತ್ನಿ ವಿಜಯಲಕ್ಷ್ಮಿ ಜೊತೆ ಹೆಚ್ಚಿಗೆ ಬರ್ತಾ ಇದ್ರು. ಆದ್ರೆ ಇವತ್ತು ಏನು ನಟಿ ರಚಿತಾರಾಮ್ ಇರ್ಬೋದು ಅಥವಾ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಇಂಡವಾಳ ಚಿದಾನಂದ್ ಸಹ ಜೈಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಜೊತೆಲಿ ಇನ್ನೂ 2 ಸ್ನೇಹಿತರು ಬರ್ತಾರೆ ಅಂತೇಳಿ ಈಗ ಮಾಹಿತಿ ಸಿಗ್ತಾರೆ. ಅನ್ನೋದು ಒಟ್ಟು 4 ಜನ 11 ಗಂಟೆ ನಂತರ ಜೈಲಿಗೆ ಭೇಟಿ ಕೊಡ್ತಾರೆ. ಅಂದ್ರೆ ಯಾರೇ ಬಂದ್ರು ಸಹ ಪರಪ್ಪನಗರ ಏನ್ ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟ್ ನ ಒಳಗಡೆ ಹೋದಾಗ ಒಂದು ಎಂಟ್ರಿಗೆ ಒಂದು ಸಪರೇಟ್ ಕೊಠಡಿ ಇದೆ. ಆ ಕೊಠಡಿಗೆ ಹೋಗಿ ಅವರ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಎಂಟ್ರಿ ಮಾಡಿಸಿ ನಂತರ ಏನು ಎಂಟ್ರಿ ಮಾಡಿದ ನಂತರ ಆ ಲೆಟರ್ ಅನ್ನ ದರ್ಶನ್ಗೆ ಕೊಡ್ತಾರೆ. ದರ್ಶನ್ಗೆ ಕೊಟ್ಟ ನಂತರ ದರ್ಶನ್ ಓಕೆ ಅಂದ್ರೆ ಮಾತ್ರ ಭೇಟಿಗೆ ಅವಕಾಶ ಇದೆ. ಎಲ್ಲ ಒಂದ್ ಕಡೆಗೆ ರಚಿತಾರಾಮ್ ಬಹಳ ದರ್ಶನ್ ಜೊತೆ ಆಪ್ತರಲ್ಲಿ ಗುರುಸ್ಕೊಂಡಿರೋದ್ರಿಂದ ಅವ್ರಿಗೂ ಭೇಟಿಗೆ ಅವಕಾಶ ದರ್ಶನ್ ಮಾಡ್ಕೊಡ್ತಾರೆ. ಹಾಗಾಗಿ ಒಂದಷ್ಟು 11 ಗಂಟೆ ನಂತರ ಈ ಒಂದು ಜೈಲಿಗೆ ಭೇಟಿ ಕೊಡೋ ಸಾಧ್ಯತೆ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಅಂಬರೀಷ್, ಧನ್ಯವಾದ.